ಯಾಕೆ ಒಂದ್ ನಿಮಿಷ ಮಾತು ಕೇಳಿ ನಿಮ್ಗೋಸ್ಕರನೇ ಬಂದಿರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಆತ್ಮೀಯ ಮುಖ್ಯಂಪಿ ಗ್ರಾಮದ ಸಮಸ್ತ ಅನ್ನದಾತ ಬಂಧುಗಳಿಗೆ, ಗ್ರಾಮದ ಹಿರಿಯರಿಗೆ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರಗಳು. ಆತ್ಮೀಯರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ಅಲ್ಲ ಸ್ವಾಮಿ, ನನಗೆ ಕಾಂಗ್ರೆಸ್ ಗೊತ್ತಿತ್ತು, ಬಿಜೆಪಿ ಗೊತ್ತು, ಜೆಡಿಎಸ್ ಮಾತ್ರ ಗೊತ್ತು. ಇದ್ಯಾವುದು ನಿಮ್ದು ಹೊಸ ಪಕ್ಷ ಕೆಆರ್ಎಸ್ ಪಕ್ಷ, ಇದ್ರ ಬಗ್ಗೆ ಕೇಳಿಲ್ಲಲ್ಲ. ಅವ್ರು ಎಲೆಕ್ಷನ್ ಬಂದಾಗ ಹಣ, ಎಂಡ, ಬಿರಿಯಾನಿ, ಚಿಕನ್, ಮಟನ್ ಕೊಟ್ಟೋಗ್ತಾರ. ಹಾಗಾಗಿ ಅವ್ರು ನಮಗೆ ಪರಿಚಯ ಐತೆ. ಅವರು ಜಾತಿ ರಾಜಕಾರಣ ಮಾಡ್ತಾರ, ಧರ್ಮದ ರಾಜಕಾರಣ ಮಾಡ್ತಾರ, ಟಿವಿ ಚಾನೆಲ್ ಅಲ್ಲಿ ಗುದ್ದಾಡ್ತಾರ, ಕಿತ್ತಾಡ್ತಾರ. ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಬೈತಾರ, ಯಡಿಯೂರಪ್ಪ ಕುಮಾರಸ್ವಾಮಿಗೆ ಬೈತಾನ, ರಾಹುಲ್ ಗಾಂಧಿ ಮೋದಿಗೆ ಬೈತಾನ, ಮೋದಿ ರಾಹುಲ್ ಗಾಂಧಿ ಬೈತಾನ. ಅವರೆಲ್ಲ ಗೊತ್ತಪ್ಪ ನಮಗೆ. ನೀವು ಯಾವ್ದೋ ಒಂದು ಪಕ್ಷ ಅಂತ ಬಂದಿರಿ, ಯಾವ್ದೋ ಒಂದು 4 ಅರ್ಶಿನ ಕಲರ್ ಟಿ ಶರ್ಟ್ ಹಾಕೊಂಡ್ ಬಂದಿರಿ. ನೀವು ಯಾವ್ದಾದ್ರು ಬೀಜದ ಕಂಪನಿ ಯಾರ ಅಂತ ಕೇಳ್ಬೋದು. ಹಂಗೆ ಅಲ್ಲಿ ಒಬ್ಬತ್ತ ಯಾವ್ದೊಂದು ಊರು ಅಲ್ಲ ನಿಮ್ದೊಳಗ ಯಾವ್ದಪ್ಪ ನಿಮ್ದು ಕಂಪನಿ ಅಂತ ಕೇಳ್ದ. ನಾವು ಕಂಪನಿ ಎಲ್ಲ ಮಾರಾಯ, ಪಕ್ಷದವರು ರಾಜಕಾರಣ ಮಾಡಕ್ ಬಂದಿವಿ, ರಾಜಕೀಯ ಮಾಡಕ್ ಬಂದಿದೀವಿ ಅಂತ ಕೇಳಿದಪ್ಪ. ಇಲ್ಲಪ್ಪ, ಮೊನ್ನೆ ನಮ್ಮೂರಿಗೆ ಹಿಂಗ ಕಂಪನಿಯವರು, ಬೀಜದ ಕಂಪನಿಯವರು ಬಂದಿದ್ರು, ಇದೇ ತರ ಟಿ ಶರ್ಟ್ ಹಾಕೊಂಡ್ ಬಂದಿದ್ರು. ಅದಕ್ಕೆ ಕೇಳಿದ್ರೆ ತಪ್ಪಾಯ್ತು, ಏನ ಬೇಜಾರು ಮಾಡ್ಕೊಬೇಡ್ರಿ ಅಂತಂದ. ಸತ್ಯ, ಆ ಹೇಳಿದ್ದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಕಂಪನಿಯವರು ನಾವಲ್ಲ, ಬುಡಬುಡಿಕೆ ಆಟ ಆಡ್ಸಕ್ ಬರ್ತಾರೆ ನೋಡಿ ಎಲೆಕ್ಷನ್ ಚುನಾವಣೆಯಲ್ಲಿ. ನಿಮಗೆ ಸುಳ್ಳು ಹೇಳಿ ನಿಮ್ಮೂರ ರಸ್ತೆಗಳ ಅಭಿವೃದ್ಧಿ ಮಾಡ್ತೀನಿ, ನಿಮ್ಮೂರ ಶಾಲೆಗಳ ಅಭಿವೃದ್ಧಿ ಮಾಡ್ತೀನಿ, ನಿಮ್ಮೂರ ಚರಂಡಿಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ನಿಮ್ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡಿ ಬುಡಬುಡಿಕೆ ಆಟ ಆಡ್ಸಕ್ ಬರ್ತಾರೆ ನೋಡಿ ಕಂಪನಿಯವರು. ಏನಂತ ಅವರು ನಿಮಗೆ ಡ್ರಾಮಾ ಆಡ್ಸಕ್ ಬರ್ತಾರಲ್ಲ, ಡ್ರಾಮಾ ಕಂಪನಿಯವರು ಅವರು, ನಾವಲ್ಲ. ಕಾಂಗ್ರೆಸ್ ಅವರು, ಬಿಜೆಪಿ ಅವರು, ಜೆಡಿಎಸ್ ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ಬಂದು ನಿಮಗೆ ಸುಳ್ಳು, ನಿಮ್ಮೂರನ್ನ ಹಂಗ್ ಮಾಡ್ಬಿಡ್ತೀನಿ, ನಿಮ್ಮೂರನ್ನ ಹಿಂಗ್ ಮಾಡ್ಬಿಡ್ತೀನಿ, ನಿಮ್ಮೂರಿಗೆ ರಸ್ತೆಗಳು ತರ್ತೀನಿ, ನಿಮ್ಮೂರಿಗೆ ಚರಂಡಿಗಳು ತರ್ತೀನಿ. ನಾನು ಹಿಂಗೆ ಬರ್ತಾ ಇದ್ದೆ ಇದೇ ಊರಿಂದ, ಗಬ್ಬು ನಾಡ್ತಾ ಇದೆ. ನಾನು ಅಲ್ಲಿ ಕೇಳಿದೆ ಒಂದು ಮುದಕಿಗೆ, ಅಲ್ವಾ ರಸ್ತೆ ಮೇಲೆ ಚರಂಡಿ ನಿರ್ಮಾಣ ಮಾಡ್ಯಾರೋ ಅಥವಾ ಚರಂಡಿ ಮೇಲೆ ರಸ್ತೆ ನಿರ್ಮಾಣ ಮಾಡ್ಯಾರೋ ಅಂತಂದ್ರೆ, ಯಪ್ಪ ನನಗೆ ನಾಚಿಕೆ ಬಂದೈತೆ, ನಿನ್ ಜೊತೆ ಏನ್ ಮಾತಾಡೋದು ಅಂದ್ರೆ. ಯಾಕಂತಂದ್ರೆ ಬ್ಯಾಸಿಗೆ ಕಾಲದಾಗನೇ ಒಳ್ಳೆ ಹರಿದಂಗೆ ಹರಿಕಿದ್ರು ಚರಂಡಿಗಳು. ಬ್ಯಾಸಿಗಿಂತ ಬಿರುಬಿಸಿಲು ಕಾಲದಾಗನೇ ರಸ್ತೆ ಮೇಲೆ ಚರಂಡಿಗಳು ನದಿ ಹರಿದಂಗೆ ಹರಿತಾ ಇದಾವೆ. ಯಾರಾದ್ರೂ ಕಾಲು ಜಾರಿ ಬಿದ್ರೆ ಹೆಂಗವ ಅಂತ ಕೇಳಿದೆ. ಯಪ್ಪ ಆಗಾಗಲೇ ನಮ್ಮ ಎಲ್ಲ ಕಾಲು ಮುರಿದವ, ಹಿಂಗೆ ಇದ್ದದ್ದು ನಮ್ ದಿನನಿತ್ಯದ ಜೀವನ. ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು, ಬಿದ್ದು ಅನಾಹುತ ಆಗೋದು ನಮ್ಗೇನು ಹೊಸದಲ್ಲ ಅಂದ್ರು. ಇಂಥ ಹೊಸದಲ್ಲ ಅನ್ನುವಂಥವ್ರು ನಿಮ್ಮೂರಿಗೆ ಒಳ್ಳೆ ಚರಂಡಿ ನಿರ್ಮಾಣ ಮಾಡಿಕೊಡಿ ಸ್ವಾಮಿ, ನಿಮ್ಮೂರಿಗೆ ಒಳ್ಳೆ ರಸ್ತೆಗಳ ನಿರ್ಮಾಣ ಮಾಡಿಕೊಡಿ ಸ್ವಾಮಿ, ನಿಮ್ಮೂರಿಗೆ ಒಳ್ಳೆಯ ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಬೀದಿ ದೀಪಗಳು ನಿರ್ಮಾಣ ಮಾಡಿಕೊಡಿ ಸ್ವಾಮಿ ಅಂತ ಕೇಳಕ್ಕೆ ಯಾರಾದ್ರೂ ಬಂದಿದ್ದೀರಾ? ಅಥವಾ ನೀವು ವೋಟ್ ಹಾಕಿದಂತ ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ ನಾಯಕರು ನಿಮ್ಮೂರಿಗೆ ಬಂದು ಏನು ಯಜಮಾನ ನಿಮ್ಮೂರಿನ ಸಮಸ್ಯೆ ಏನಪ್ಪ, ಭತ್ತ ಬೆಳೀತಾ ಇದೆಯಾ, ಭತ್ತದ ರೇಟ್ ಹೆಂಗೈತೆ, ನಿನಗೇನು ಸಮಸ್ಯೆ ಆಗ್ತಾ ಇದೆ, ಏನಪ್ಪ ಮೆಕ್ಕೆಜೋಳ ಬೆಳಿತೀವಿ ತಾತ, ನಿನ್ ಸಮಸ್ಯೆ ಏನೈತೆ ಅಂತ ಯಾರಾದ್ರೂ ಬಿಳಿ ಗರಿ ಬೆಟ್ಟ ಇಕ್ಕೊಂಡ್ಬಂದು, ಕೈಯಾಗ ಕೊಳ್ಳಾಗ ನಾಯಿ ಚೇನ್ ಇಕ್ಕೊಂಡ್ಬಂದು 3-4 ಕಾರ್ ತಗೊಂಡ್ಬಂದಾಗ ಏನು ನೀವು ಅವಾಗ ಅವ್ರನ್ನ ಪಟಾಕಿ ಹಂಚೋದೇನು, ಒಡವೆಗೆ ಹೂವಿನಾರ ಹಾಕೋದೇನು, ಜೈಕಾರ ಕೂಗೋದೇನು, ಅವ್ರಿಗೆ ಇನ್ನು ಏನು ಒಗ್ಗರಣೆ ಮಿರ್ಚಿ ಹಾಕೋದೇನು, ರಾತ್ರಿ 90 ಕೊಡ್ಸೋದೇನು? ಅಂತವ್ರಿಗೆ ಯಾಕೆ ಕೇಳ್ತಾ ಇಲ್ಲ? ಭರವಸೆ ಕೊಟ್ಟೋಗಿದ್ರಲ್ಲ, ಇದೇ ಗಿಡದ ಕಟ್ಟೆ ಕೆಳಗಡೆ ಮೀಟಿಂಗ್ ಮಾಡಿ ಹೋದ್ರಲ್ಲ, ಅವನ್ನೆಲ್ಲ ನನ್ನ ಕೇಳ್ತಾರೆ. ಮಾಡಿದ್ರೆ ಇಲ್ಲ ಕಾಂಗ್ರೆಸ್ನವರು, ಬಿಜೆಪಿ ಎಲೆಕ್ಷನ್ ಬಂದಾಗ ಹೌದಪ್ಪ ತಡೆ, ಅವರು ಎಲೆಕ್ಷನ್ ಬಂದಾಗ ಮಾಡುವಪ್ಪ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀವು ಬಂದಿರಿ, ಈಗ ಯಾವ್ದಾದ್ರು ಎಲೆಕ್ಷನ್ ಆಯ್ತಾನ? ಅದಕ್ಕೆ ನೀವು ಬಂದಿರೋದು. ರಾಜಕಾರಣಿಗಳು 2 ವಿಚಾರಕ್ಕೆ ಊರಿಗೆ ಬರ್ತಾರ. ಒಂದು, ಎಲೆಕ್ಷನ್ ಇದ್ದಾಗ ನಿಮ್ಮೆಲ್ಲರೂ ಮತ ಕೇಳಕ್ ಒಂದ್ಸರಿ ಬರ್ತಾರ, ಇನ್ನೊಂದ್ಸರಿ ಊರಾಗ ಯಾರಾದ್ರೂ ಪ್ರಮುಖರು ಮುಖ್ಯವಾದಂತವ್ರು ಸತ್ರೆ, ಇಲ್ಲಂದ್ರೆ ಅವ್ರ ಮದುವೆ ಇದ್ರೆ ಮಾತ್ರ 2 ಟೈಮಿಗೆ ಬರ್ತಾರೆ. ನೀವು ನೋಡಿದ್ರೆ ಈಗ ಯಾವ್ದೊಂದು ಭಾಷಣ ಗಾಡಿ ಹಿಡ್ಕೊಂಡ್ಬಿಟ್ಟಿರಿ, ಆರಾಮ ನಾವು ಯಾವ್ದು ಬೇರೆ ಗಿಡ ತೆಳಗ ನಿಧಾನವಾಗಿ
ನಿದ್ದೆ ಎತ್ತಿತ್ತು ನಮಗೆ ಮುಂದೆ ಯಾವ್ದೋ ಹೊಸ ಹಚ್ಬಿಟ್ಟಿಯಪ್ಪ ಕಿರಿಕಿರಿ ಅಂತ ಅನ್ಕೋಬಹುದು. ಆದ್ರೆ ನಾವು ಬಂದಿರೋ ಸಮಯ ರೈತ ಚೈತನ್ಯ ಯಾತ್ರೆ ಅನ್ನುವಂತ ಕಾರ್ಯಕ್ರಮ ಅನ್ಕೊಂಡಿದೀವಿ. ಇಡೀ ರಾಜ್ಯಾದ್ಯಂತ ರೈತರಿಗೆ, ಮಹಿಳೆಯರಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಹಿಂದುಳಿದವರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಊರಲ್ಲಿ ಏನ್ ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನ ಪಟ್ಟಿ ಮಾಡೋಕೆ ನಿಮ್ಮೂರಿಗೆ ಬಂದಿದ್ದೀವಿ. ನಾವೇ ನಿಮ್ಮೂರಿಗೆ ನಮ್ಮ ಅಭ್ಯರ್ಥಿಗೆ ಮತ ಕೊಡಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ, ನಮ್ಮ ಅಭ್ಯರ್ಥಿನ ನಾಯಕರನ್ನಾಗಿ ಮಾಡ್ರಿ ಅಂತ ಕೇಳಕ್ ಬಂದಿಲ್ಲ. ಈಗೇನು ಎಲೆಕ್ಷನ್ ಇಲ್ಲ, ನಾವು ಓಟ್ ಕೇಳಕ್ ಬಂದಿಲ್ಲ. ಆದ್ರೆ ನಾವು ಇವತ್ತು ಯಾಕೆ ಬಂದಿದ್ದೀವಿ ಅಂದ್ರೆ ನಿಮ್ಮೂರಿನ ಸಮಸ್ಯೆಗಳೇನು ನೋಡಿ. ಕುಡಿಯುವ ನೀರಿನ ಸಮಸ್ಯೆ ಮುದೇಕಲ್ಲಿ ಕೇಳಿದೆ, ಯಪ್ಪ ಕುಡಿಯೋ ನೀರಿನ ಸಮಸ್ಯೆ ಯಾವ್ದೋ ಒಂದು ಊರಿಗೆ ಹೋಗಿ ತರ್ಕೊಂಡು ಏಮನ್ ಗುಡ್ಡಕ್ಕೆ ಹೋಗಿ ತರಬೇಕಪ್ಪ 3-4 ಕಿಲೋಮೀಟರ್ ಅಂತ ಅಂದ್ಲು. ಅಲ್ವಾ ಮತ್ತೆ ಓಟ್ ಹಾಕಿಗೆ ಮತ್ತೆ ಪಂಚಾಯತ್ಗೆ ತಿಂಗಳ ನೀರಿನ ಬಿಲ್ಲು, ಕರ ಬಿಲ್ಲು, ರಸ್ತೆ ಬಿಲ್ಲು, ಮನೆ ಬಿಲ್ಲು, ಎಲ್ಲಾ ಬಿಲ್ಲುಗಳು ಕಟ್ಟಿ ಮತ್ತೆ ನಿಮ್ಗೆ ಯಾಕೆ ಮೂಲಭೂತ ಸೌಲಭ್ಯಗಳು ಒದಗಿಸ್ಕೊಟ್ಟಿಲ್ಲ ಅಂದ್ರೆ ನಮ್ಮೂರಾಗ ಯಾರು ಕೇಳುವಂತ ಗ್ರಾಮಕ್ಕಿಲ್ಲ ಯಪ್ಪ ಅಂದ್ರು. ಶಕ್ತಿವಂತರು, ಬುದ್ಧಿವಂತರು, ಧೈರ್ಯವಂತರು, ದಮ್ಮು ತಾಕತ್ತಿರುವಂತವ್ರು ನಮ್ಮೂರಾಗ ಇಲ್ಲ ಯಪ್ಪ ಅಂತ ಅಂದ್ರು. ಹೌದಾ? ನಿಜನಾ? ನಿಜನಾ? ಒಬ್ಬನ ಹೌದಾ? ಯಾರು ಇಲ್ಲ ಅಂದಂಗ ಆಯ್ತು, ನೀವು ಕೂಡ ಒಪ್ಕೊಂಡಂಗಾಯ್ತು. ನಮಗೆ ಸಿಗಬೇಕಾದಂತ ಮೂಲಭೂತ ಸೇವೆಗಳವು ಕುಡಿಯುವ ನೀರು, ಶೌಚಾಲಯ, ಆಸ್ಪತ್ರೆ, ಶಾಲೆ, ರಸ್ತೆ, ಚರಂಡಿ, ಬೀದಿ ದೀಪ ಇವೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ನಾವೇನು ತೆರಿಗೆ ಕಟ್ತೀವಲ್ಲ, ಮನೆ ಬಿಲ್ಲು, ನೀರಿನ ಬಿಲ್ಲು, ಕರೆಂಟಿನ ಬಿಲ್ಲು, ಹೊಲದ ಬಿಲ್ಲು, ರಸ್ತೆ ಬಿಲ್ ಅಂತೇಳಿ ಆ ಬಿಲ್ ಅಲ್ಲಿ ಇವು ಕೊಡ್ಬೇಕಾದಂತ ಮೂಲಭೂತ ಸಾಮಾನ್ಯ ಅಂಶಗಳು. ಅವುಗಳೇ ಊರಲ್ಲಿ ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ಕೇಳುವಂತ ಯಾವೊಬ್ಬ ನಾಯಕನು ಊರಲ್ಲಿಲ್ಲ ಅಂತಂದ್ರೆ ಊರು ಹಾಳಾಗೋಗುತ್ತೆ. ಇವತ್ತು ಪಕ್ಕದ ಊರುಗಳು ಯಾವ ರೀತಿಯಾಗಿ ಅಲ್ಲಿ ಪ್ರಶ್ನೆ ಮಾಡೋರಿದ್ದಾಗ ಒಂದು ರಸ್ತೆಗಳು ಸುಧಾರಣೆ ಆಗ್ತವೆ, ಚರಂಡಿಗಳು ಸುಧಾರಣೆ ಆಗ್ತವೆ. ಇಂಥದ್ರಲ್ಲಿ ಇದೇ ಆಡಳಿತ ವ್ಯವಸ್ಥೆಗೆ ಬುನಾದಿ ಹಾಕಬೇಕಾದಂತ ನಿಮ್ಮೂರಿನಲ್ಲಿರುವಂತ ಬಿಲ್ ಬಟ್ಟೆ ಇಟ್ಕೊಂಡು ರಾಜಕಾರಣ ಮಾಡುವಂತ ಬೇರೆ ಪಕ್ಷದ ಕಾಂಗ್ರೆಸ್ನವರು ಇರ್ತಾನೆ, ಲೀಡರ್ ಬಿಜೆಪಿ ಲೀಡರ್ ಇರ್ತಾನೆ, ಜೆಡಿಎಸ್ ಅವರು ಲೀಡರ್ ಇರ್ತಾನೆ, ಅವ್ರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಏನ್ ನಿಮ್ಗೇನು ದರ್ದ 3-4 ಕಿಲೋಮೀಟರ್ ಹೋಗಿ ಕುಡಿಯೋ ನೀರು ತರಲಿಕ್ಕೆ? ನಿಮ್ಮನ್ನ ಶುದ್ಧ ಕುಡಿಯೋ ನೀರಿನ ಇದು ಘಟಕ ಇರುತ್ತೆ, ಶುದ್ಧ ಏನೋ ಎಲ್ಲಿರ್ತದ ಟ್ಯಾಂಕ್ ಎಲ್ಲಿತ್ತು? ಆಯ್ತಾ? ಚಲೋ ಆಯ್ತಾ? ಯಾಕೆ ಹಾಳಾಗೋಯ್ತಾ? ಕೆಟ್ಟಗೋಯ್ತಾ? ಚಲೋ ಆಯ್ತಾ? ನೀರು ಹೋಗ್ತೈತಾ? ಮತ್ತೆ ಯಾಕೆ ಅಲ್ಲಿ ಹೋಗಿ ನೀರು ತರ್ತಾರೆ ಇವರು? ನೀರಿರಲ್ಲ ನೋಡಿ. ಅದೇ ಒಂದ್ ಟೈಮ್ ಇದೆ, ಒಂದ್ ಟೈಮ್ ಇರಲ್ಲ. ಹಂಗಾಗಿ ಅದನ್ನ ಪ್ರಶ್ನೆ ಮಾಡಿದ್ರೆ ಅದ್ಭುತವಾಗಿ ಪೀಡಿಗೆ ಹೋಗಿ ಮುತ್ತಿಗೆ ಹಾಕಿ ಪೀಡಿಯು ನಮ್ಮೂರಿಗೆ ಕುಡಿಯೋ ನೀರಿನ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ನೀನು. ನಮ್ಮೂರಿಗೆ ಚರಂಡಿಗಳು ತುಂಬಿ ತುಳಿಸ್ತಾ ಇದಾವೆ, ಗಬ್ಬು ನಾರ್ತಾ ಇದಾವೆ. ವರ್ಷಕ್ಕೆ 3-4 ಸಲ ಚರಂಡಿ ತೆಗಿಬೇಕು. ಚರಂಡಿ ತೆಗಿಬೇಕಾದಂತ ಹಣ ಎಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದೀಯಾ? ಯಾರ ಮನೆಗೆ ಕಳಿಸ್ತಾ ಇದೀಯಾ ಅನ್ನುವಂಥದ್ದು ಕೇಳುವಂಥವ್ರು ಯಾರಾದ್ರೂ ಊರಲ್ಲಿ? ಯಾರು ಕೇಳಲ್ಲ. ಯಾಕೆ ಬೇಕು? ಊರಿಗೆ ನಾನೇ ಕಳ್ಕೊಳ್ಳಿ. ನಾನ್ ಚೆನ್ನಾಗಿದ್ದೀನಿ, ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಸಂಸಾರ ಚೆನ್ನಾಗಿದೆ. ಮುಕ್ಕುಂಬೇದ್ರ ಹಾಳಾಗೋಗ್ಲಿ, ಗಂಗಾವತಿನ ಹಾಳಾಗೋಗ್ಲಿ, ಕೊಪ್ಪಳನ ಹಾಳಾಗೋಗ್ಲಿ, ನನಗೇನು? ನನ್ನ ಮನೆ ಚೆನ್ನಾಗಿದೆ, ನನ್ನ ಅಂಗಳ ಚೆನ್ನಾಗಿದೆ. ನನ್ನ ಅಂಗಳದಾಗ ಯಾರು ಬರಲಾರ ಗೇಟ್ ಹಾಕಿಬಿಟ್ಟಿದೆ ಸಾಕು. ಯಾವನಾದ್ರೂ ಪಕ್ಕದ ಮನೆನ ಹಾಳಾಗೋಗ್ಲಿ, ಪಕ್ಕದ ಊರನ ಹಾಳಾಗೋಗ್ಲಿ, ಯಾವನ ಬಿಟ್ಟು ಸಾಯ್ಲಿ. ಇಂಥ ಮನಸ್ಥಿತಿಯಲ್ಲಿ ಬದುಕುತ್ತಿರುವಂತ ರೈತರೇ ಇವತ್ತು ರೈತರ ವಿಚಾರಕ್ಕೆ ಬರೋಣ. ರೈತರಲ್ಲಿ ನಾವು 2 ಬೆಳೆ ಮುಖ್ಯವಾಗಿ ಬೆಳೀತಿರೋ, ಒಂದು ಭತ್ತ, ಒಂದು ಮೆಕ್ಕೆಜೋಳ. ಹೌದಾ? ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೇಂದ್ರ ಸರ್ಕಾರದ 2,600 ರೂಪಾಯಿ, ಸಾರಿ 2,500 ರೂಪಾಯಿ ರಾಜ್ಯ ಸರ್ಕಾರದ 500 ರೂಪಾಯಿ, ಒಟ್ಟಾರೆಯಾಗಿ 1 ಕ್ವಿಂಟಾಲ್ಗೆ 3,000 ರೂಪಾಯಿ ಖರೀದಿ ಬೆಂಬಲ ಬೆಲೆ ಅಡಿಯಲ್ಲಿ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕಂತೇಳಿ ಸರ್ಕಾರ ಹೇಳುತ್ತೆ. ನೀವೆಷ್ಟು ಕೊಟ್ಟು ಬರೆದಿದ್ದೀರಿ? ಸಾಕ? ಅದ್ರ ಕರ್ದ 1600, 1700, ಲಾಸ್ಟ್ ಅಂದ್ರೆ 1800 ಕೊಂಡ್ರ ಅಬಾಬ 1800 ಹೋಯ್ತು ಅಂತೇಳಿ ಒಂದು ಬಿರಿಯಾನಿ ತಿಂದು ಎಲ್ಲರಿಗೆ ಪಿಚ್ಚಿ ಉಳಿಕೆ ಬಂದ್ಬಿಡ್ತು. ಊರಾಗ ದೊಡ್ಡ ಸುದ್ದಿ ಮಾಡಿಬಿಡ್ತು. ವೆಂಕಟೇಶ್ವರ 1800 ಹೋಯ್ತಂತ, ವೆಂಕಟೇಶ್ವರ 1800 ಹೋಯ್ತಂತ ಕ್ವಿಂಟಲ್ಗೆ. ಆದ್ರೆ ಸರ್ಕಾರನೇ ಹೇಳುತ್ತೆ 3,000 ಖರೀದಿ ಮಾಡ್ರಪ್ಪ ಅಂತೇಳಿ. ಭತ್ತಕ್ಕೆ ಬರೋಣ. ಭತ್ತಕ್ಕೆ 2,500ಕ್ಕೆ ಬೆಂಬಲ ಬೆಲೆ ಕೊಟ್ಟು ರೈತರ ಭತ್ತವನ್ನ ಖರೀದಿ ಮಾಡಿ ಅಂತ ಸರ್ಕಾರ ಹೇಳುತ್ತೆ. ನಾವೆಷ್ಟು ಕೊಡಕತ್ತೀವಿ? 1700, 1800. ಇನ್ನೂ 500 ಯಾರಿಗೆ ಹೋಗ್ತಾ ಇದೆ? ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ, ಲಾಭಕೋರರಿಗೆ ಹೋಗ್ತಾ ಇದೆ. ಅದನ್ನ ಕೇಳುವಂತ ಶಕ್ತಿವಂತ, ಬುದ್ಧಿವಂತ, ಧೈರ್ಯವಂತ ಯಾರಾದ್ರೂ ಇರ್ಬೇಕಲ್ಲ? ಯಾಕಿಲ್ಲ? ಹಾಗಾಗಿ ನೀವ್ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ನಿಮ್ಮಲ್ಲಿ ತಿಳಿಸಕ್ಕೆ ಬಂದಿದೆ. ಇವತ್ತು ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಕೊನೆ ಒಂದು ಮಾತು ಹೇಳ್ತೀನಿ. ಈಗ ನೀವು ಮೆಕ್ಕೆಜೋಳದ ಪಾಕೆಟ್ ಎಷ್ಟು? 1 ಕೆಜಿ ಬರ್ತಾ, 2 ಕೆಜಿ ಬರ್ತಾ? ಅಪ್ಪೆ
4 ಕೆಜಿ ಬರುತ್ತಾ? ಹೌದಾ? 4 ಕೆಜಿದು ಮೆಕ್ಕೆಜೋಳ ತರ್ತ್ರಿ, ಆ 7 ರೇಟ್ಗೆ ತರ್ತೀರ? ಹೌದಾ? ಎಣ್ಣೆ ಡಬ್ಬ ಏನಾದ್ರು ಔಷಧಿ ಹೊಡಿಬೇಕಾದ್ರೆ ಎಣ್ಣೆ ಡಬ್ಬ ಲೀಟರ್ ಬಂದ್ ತರ್ತೀರಿ, ಆ 7 ರೇಟ್ಗೆ ತರ್ತೀರ? ಹೌದಾ? ಗೊಬ್ಬರ ಏನ ಗೊಬ್ಬರ ಯೂರಿಯಾ ಆಗ್ಲಿ, DAP ಆಗ್ಲಿ, 10-20 ಆಗ್ಲಿ, 20-20 ಆಗ್ಲಿ, ಆ 7 ರೇಟ್ಗೆ ತರ್ತೀರಿ. ಹೌದಾ? ನಾವು ಬೆಳೆದಂತ ಭತ್ತನ ಮಾರಕ್ ಹೋದ್ರೆ ಆತೇನ್ ಮಾಡ್ತಾನ? ಟಿಕ್ಕಿ ನೋಡ್ತಾನ, ವಾಸನೆ ನೋಡ್ತಾನ, ಮಾಚರ್ ನೋಡ್ತಾನ, ಇಲ್ಲ ಇದು ಹಸಿ ಐತೆ ಒಣಗಕ್ಕೆ ಅಂತಾನ. ನಾವು ಗೊಬ್ಬರ ತರತ್ನಾಗ ಹಿಂಗ ಚೀಲಕ್ಕೆ ತೂತಿ ಹಾಕಿ ಗೊಬ್ಬರ ಕಣ್ಣೈತೆ ಮೆತ್ತಗೈತೆ ನೋಡಕ್ ಅವಕಾಶ ಕೊಡ್ತಾನ? ಎಣ್ಣೆ ಡಬ್ಬ ಬಿಚ್ಚಿದ್ರೆ ಎಣ್ಣೆ ಆಯ್ತು ಹೊಸದ ಹಳೆಯದಂತ ಏನಾದ್ರು ನೋಡಕ್ ಕೊಡ್ತಾನ? ಯಜಮಾನ ಬೀಜದ ಪಾಕಿಟ್ 4 ಕೆಜಿ ಐತೆ ಅಂತೇಳಿ ಸರಿ ಸರಿ ಒಳಗೆ ಅರ್ದು ನೋಡ್ತಪ್ಪ ಬೀಜ ಹೆಂಗದ ಅಂತೇಳಿ ನೋಡಕ್ ಕೊಡ್ತಾನೆ. ತಗೊಂಡು ಹೋಗಿರೋ ವೈವಿಲ್ಲ ಅಂತ ಬಿಟ್ಟಾಕ ಅಂತಾನ. ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ರೈತ ಇವತ್ತು ಜೀವನ ಮಾಡ್ತಾ ಇದ್ದಾನೆ. ಇವತ್ತು ಮಳೆ, ಬೆಳೆ, ಗಾಳಿ, ಬಿಸಿಲು, ಚಳಿ ಇಲ್ಲದೆ ರೈತ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಂಬಲಕ್ಕೆ ಬೆಲೆ ಕೊಡಕ್ಕ ಆಗದಿರುವಂತ ನಾಲಾಯಕ ಬ್ರೋಕರ್ಗಳು, ಲುಚ್ಚಗಳು ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ನಮಗೆ MLA-ಗಳಾಗಿದ್ದಾರೆ, MP-ಗಳಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವೇನು ಗುಲಾಮರಾಗಿಬಿಡ್ತೀವಿ. ಯಾವ ತರ ಗುಲಾಮರಾಗ್ತೀವಿ? ಈ ತರ ಯಾರು ಭಾಷಣ ನೋಡಿ, ನಾವು ಭಾಷಣ ಮಾಡಕ್ ಬಂದಿವಿ 4 ಜನ. ಒಂದ್ ನಿಮಿಷ, ನಾವು ಭಾಷಣ ಮಾಡಕ್ ಬಂದಿವಿ 4 ಜನ. ಅದೇ ದೊಡ್ಡ 2-3 ಕಾರ್ನಾಗ ಬಂದ್ಬಿಟ್ಟು ಬೆಳೆ ಏನು ಒಂಚೂರು ಚುಕ್ಕಿ ಆಗಲಾರ್ದ ಬೆಳೆ ಬಟ್ಟಕ್ಕೆ ಬಂದ್ಬಿಡಿದ್ರೆ ಬಂದು ಸುಮಾರು ಜನ ಇಲ್ಲೆಲ್ಲ ತುಂಬಿಡ್ತಿರ್ತದೆ. ಯಾಕ? ಏನೋ ಒಗ್ಗರಣೆ ಮಿರ್ಚಿ ಸಿಗುತ್ತಾನ, ರಾತ್ರಿ ನೈಟ್ಗೆ ಏನೋ ಸಿಗುತ್ತಾನ, ಯಾರ್ಯಾರು ವಿಮಾಲಿಗೆ ಸಿಗರೇಟ್ಗೆ ಹೇಳ್ತಾರನ? ಅದೇನೋ ಪರಿಸ್ಥಿತಿ, ರೈತರ ಪರಿಸ್ಥಿತಿ. ನಾವು ಬಂದು ಇಲ್ಲಿ ಲಭ 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 ಬೇರೆ ಒಯ್ಕನಕತ್ತೀವಿ, ರೈತರ ವಿಚಾರ ಮಾತಾಡಕತ್ತೀವಿ. ಏನೋ ಮಾತಾಡ್ತಾರೆ ಕೂಡ. ದಿನಕ್ಕೊಂದು 500 ರೂಪಾಯಿ ಕೂಲಿ ಫಿಕ್ಸ್ ಮಾಡಿರ್ತಾರೆ. 1, 2, 3, 4, 5, 500, 2,500 ರೂಪಾಯಿ ಕೊಟ್ಟಿರ್ತಾರೆ. ಡೀಸೆಲ್ ಹಾಕ್ಸಿರ್ತಾರೆ. ಊರಾಗ ಹೋಗಿ ಹಿಂಗ್ ಒಯ್ಕೊಂಬರಿ ಅಂತ ಹೇಳಿರ್ತಾರೆ. ಬಂದು ಒಯ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡಿರ್ಬೋದು. ಸ್ವಾಮಿ, ನಮ್ಗೆ ಯಾರು ರೈತರು 1 ರೂಪಾಯಿ ಕೊಡ್ತಾ ಇಲ್ಲ. ಯಾಕೆ ಬರ್ತಾ ಇದೀವಿ? ನಾವು ಕೂಡ ರೈತರ ಮಕ್ಕಳು. ಇದೊಂದು ಏನೈತಪ್ಪ ನಿಂದು ಉದ್ಯೋಗ? ಟೀಮ್ ಐತೆ, ಈಟಿಂಗ್ ಬಟ್ಟಿ ಮಾಡ್ತಾನ. ಇಲ್ಲೇ ಬಸಪ್ಪ ಅಂತ ಈತ ಐಸ್ ಕ್ರೀಮ್ ಮಾಡ್ತಾನ. ನೋಡಿರ್ಬೋದು, ಅಂತ ಐಸ್ ಕ್ರೀಮ್ ಮಾಡಕ್ ಬರ್ತಾನ. ನಿಮ್ಮೂರಲ್ಲೇ ಮಾಡ್ತಾನೆ ಈತ ಐಸ್ ಕ್ರೀಮ್ ಮಾಡತ್ತ. ನಿಮ್ಮೂರಿಗೆ ಬಂದು ಜಾಗೃತಿ ಮಾಡಕ್ಕೆ ಏನೋ ತಲೆ ಕೆಟ್ಟೈತನ? ಏನಪ್ಪಾ ಈತ ಇದನ್ನ ನೋಡಿರ್ಬೋದು. ಇದನ್ನೊಂದು ರೈತ ಐತ, ಇಟ್ಟಿಗೆ ಬಟ್ಟಿಂಗ್ ಐತೆ, ರೈತನೈತೆ, ಹೊಲ ಐತೆ, ಮನೆ ಐತೆ, ಎಲ್ಲ ಐತೆ. ಇನ್ನೊಬ್ಬ ಶಾಮದಲ್ಲಿ ಅಂತ ಆ ಹೋಗ್ಯಾನ. ನಾವೆಲ್ಲ ಸಾಮಾನ್ಯ ವರ್ಗದ ಕುಟುಂಬದವರು, ಸಾಮಾನ್ಯ ನಾಗರಿಕರು. ಯಾಕೆ ನಿಮ್ಮನ್ನ ಜಾಗೃತಿ ಮೂಡಿಸ್ತಾ ಇದೀವಿ ಅಂತಂದ್ರೆ, ನೀವು ಕೂಡ ಈ ಹದಗೆಟ್ಟ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ. ಈಗ ನಿಮ್ಮೂರು ಪಂಚಾಯತ್ ಹೋಗಿದ್ದು ಸರಿ, ಆಮೇಲೆ ಹಾಕೋಣ. 2 ನಿಮಿಷ ಇಲ್ಲ, ಒಂದು ಮುಖ್ಯವಾದಂತ ವಿಚಾರ. ನಿಮ್ಮ ಪಂಚಾಯತ್ ಹೋಗಿದ್ದು ಯಾವ್ದಪ್ಪ? ಚಿಕ್ಕಬಳ್ಳಾಪುರ. ನಿಮ್ ಪಂಚಾಯತ್ ಅದೆಲ್ಲ, ನಿಮ್ ಪಂಚಾಯತ್ ಯಾವ್ದಪ್ಪ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಲ್ಲಿ ಹೋದ್ವಿ. ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಈ ತರ ಮಾತಾಡ್ತಾ ಇದ್ವಿ. ಅಲ್ಲಪ್ಪ ನಿಮ್ಮ ಹತ್ರ ಯಡಿಯೂರಪ್ಪ ಬಗ್ಗೆ ಮಾತಾಡ್ತೀರಿ, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಿ, ನಿಮ್ದು ಎಷ್ಟೈತೆ ಪೌರುಷ ನೋಡಪ್ಪ, ನಮ್ಮೂರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇರ್ತೈತೆ, ಮಾಡಿಸ್ಕೊಡು ಬರ್ರಿ ಅಂತ ಊರವರು ಎಲ್ಲ ನಮಗೆ ಸವಲತ್ತು ಬಿಟ್ರಪ್ಪ. ಹಿಂಗೆ ಮಾತಾಡ್ತಾ ಇದ್ವಿ. ಬರ್ರಿ ನೋಡಮ್ಮ ನಿಮ್ದು ಚೆಕ್ ಎಷ್ಟೈತೆ ಅಂತ ಹೋಗಿದ್ವಿ ಪಂಚಾಯತ್ಗೆ. ಅಲ್ಲಪ್ಪ ಮತ್ತೆ ಊರಾಗ ಶುದ್ಧ ಕುಡಿಯುವ ನೀರಿನ ಘಟಕ ಯಾರು ಏನಂತ ಫಿಲ್ಟರ್ ವಾಟರ್ ಟ್ಯಾಂಕ್ ಕೆಟ್ಟೋಗೈತೆ ಅಂತ ಮತ್ತೆ ಯಾವ ಮಾಡಿಕೊಡ್ತೀರಿ ಅಂತ ನಾನು ಕೇಳಿದೆ. ಅಲ್ಲಿ ಪಿಡಿಒ 4 ದಿನ ಆಯ್ತಂತ ರಜೆದಾರಂತ ಅಮ್ಮ ತಾಯಿ. ಅವರು ಸಿಬ್ಬಂದಿಗಳೇನಂತ ಗೊತ್ತನ? ಇಲ್ಲ ನಮ್ಮ ಮೇಡಮ್ ತಾಲೂಕ್ ಪಂಚಾಯತ್ ಹೋಗಲ್ಲ, ಮೀಟಿಂಗ್ ಹೋಗಲ್ಲ ಅಂತ ಇವ್ರು ಹೇಳಿದ್ರು. ಸರಿ, ನಿಮ್ ಪಿಡಿಒ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲ ಸರ್ ನಾನು 4 ದಿನ ಆಯ್ತು ರಜೆ ಮೇಲಿದ್ದೀನಿ ಅಂತ ಆ ತಾಯಿ ಹೇಳ್ತಾಳ. ನೋಡಿ, ತಿಂಗಳ 30, 40, 60 ಸಾವಿರ ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡುವಂತ, ಅದು ನಮ್ಮ ಗುಲಾಮರಾಗಿ ನಮ್ಮ ಕೆಲಸದ ಆಳುಗಳು ಅವರೆಲ್ಲ. ಪಿಡಿಒ ಆಯ್ತು, ಸೆಕ್ರೆಟರಿ ಆಯ್ತು, ಕಂಪ್ಯೂಟರ್ ಆಪರೇಟರ್ ಆಯ್ತು, ಬಿಲ್ ಕಲೆಕ್ಟರ್ ಆಯ್ತು, ಅವರೆಲ್ಲ ನಮ್ಮ ಕೆಲಸಗಾರರು, ಕೂಲಿ ಆಳುಗಳು ಅವರೆಲ್ಲ. ನಾವು ಅವರಿಗೆ ತಿಂಗಳ 60,000, 50,000, 30,000, 70,000 ಕೊಟ್ಟು ನಮಗೆ ಒಳ್ಳೆಯ ಸೇವೆ ಕೊಡ್ರಿ ಅಂತ ನೇಮಕ ಮಾಡಿದಂತ ಅಂತ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ. ಆಯಮ್ಮ ನೋಡಿ 4 ದಿನ ರಜೆ ಇರುತ್ತಲ್ಲ, ಇವ್ರು ನೋಡಿದ್ರೆ ಮೀಟಿಂಗ್ ಹೋಗಿದ್ದಾರೆ. ಯಾರು ನಾವು ಮಕ್ಕಳು ನಂಬೋದು? ಇಂಥ ದುರ್ವ್ಯವಸ್ಥೆಯನ್ನ, ಕೆಟ್ಟೋಗಿರುವಂತ ಆಡಳಿತ ವ್ಯವಸ್ಥೆನ ಸರಿದಾರಿಗೆ ತರಬೇಕು. ನಿಮ್ದಂತೂ ಆಯ್ತು ಹೋಯ್ತು ಯಜಮಾನ್ರೆ, ಅಪ್ಪೇ ನಿಮ್ದಂತೂ ಕಟ್ಟೆ ಮೇಲೆ ಕುಂತಿರ್ತಕ್ಕಂತೂ ಆಯ್ತು ಜೀವನ. ಇವತ್ತು ಏನಂತಾರೆ, ಏನಾದ್ರು ಆಡವಯಸ್ಸಲ್ಲಿ ಇವ್ರು ಹೋಗಂತೆ ಕಾಡು ಬಾರುತ್ತೆ. ಆದ್ರೆ ನಾಳೆ ಇರುವಂತ ಭವಿಷ್ಯ ಅಂತ ಮಕ್ಕಳದು ಏನಣ್ಣ? ನೀವೆಲ್ಲ ಮಾಡ್ತಾ ಇರೋದು, ಬಡದಾಡ್ತಾ ಇರೋದು, ಗುದ್ದಾಡ್ತಾ ಇರೋದು, ಕಿರ್ಚಾಡ್ತಾ ಇರೋದು ಯಾರಿಗಾಗಿ? ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಲಣ್ಣ. ಹಾಗಾಗಿ ನೀವೆಲ್ಲ ಜಾಗೃತರಾಗಿ, ಒಳ್ಳೆಯವರಾಗಿ, ಸರಿ ಯಾವುದು, ತಪ್ಪು ಯಾವುದು, ನಿಮಗೆ ಸುಳ್ಳು ಹೇಳೋರು ಯಾರು, ಮೋಸ ಮಾಡೋರು ಯಾರು, ಒಗ್ಗರಣೆ ಮಿರ್ಚಿ ತಿಳಿಸಿ ನಿಮಗೆ ಮತಗಳನ್ನ ಕದಿಯೋರು ಯಾರು,
ಅನ್ನೋಂತ ತಿಳಿಸಿ ನಿಮಗೆಲ್ಲರಿಗೂ ಕೂಡ ಜಾಗೃತಿ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಆಮೇಲೆ ಇನ್ನೊಂದು ಯಜಮಾನ್ಯ, ನಿಮಗೆ ಯಾವುದೇ ಕಚೇರಿಯಲ್ಲಿ ಕೆಲಸ ಮಾಡಿಕೊಳ್ಳಿಕ್ಕೆ ಅಧಿಕಾರಿ ಇವತ್ತು ಬಾ ನಾಳೆ ಬಾ ನಾಳೆ ಬಾ ಒಂದು ತಿಂಗಳು ಬಿಟ್ಟು ಬಾ ಅಂತ ಸತಾಯಿಸಿದ್ರೆ, ನಿಮ್ಮ ಕೆಲಸ ಮಾಡಿಕೊಳ್ಳಿಕ್ಕೆ 50 ಕೊಡು 100 ಕೊಡು 500 ಕೊಡು 1000 ಕೊಡು ಅಂತ ಸತಾಯಿಸಿದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡಿದ್ರೆ ನಮಗೆ ಸಂಪರ್ಕ ಮಾಡಿ ಉಚ್ಚ ವಹಿಸ್ತೇವೆ. ಲೋಫರ್, ಏನ್ ನಿಮ್ ಕೆಲಸ? ಇದನ್ನ ಕೆಲಸ ಇವತ್ತೇ ಮಾಡಿಕೊಡ್ಬೇಕಾಗಿತ್ತು, ನೀನ್ ಯಾಕೆ ಮಾಡಿಕೊಡ್ತಾ ಇಲ್ಲ? ಇವನ ಕೆಲಸವನ್ನ ಸರ್ಕಾರ ಉಚಿತ ಕೊಟ್ಟಿದೆ, ನೀನೇ 500 ರೂಪಾಯಿ ಕೇಳ್ತಾ ಇದೀಯಾ ಅನ್ನುವಂಥದ್ದನ್ನ ವಿಡಿಯೋ ಮಾಡಿ ಲೈವ್ ಮಾಡಿ ಬೆಂಡೆತ್ತಿ ಕೆಲಸ ಮಾಡಿ ಕೊಡುವಂತ ಕೆಲಸವನ್ನ ಕರ್ನಾಟಕ ಸಮಿತಿ ಮಾಡುತ್ತೆ. ಈ ವಿಷಯವನ್ನ ನಿಮಗೆ ತಿಳಿಸಕ್ಕೆ ನಾವು ಬಂದಿದ್ದೀವಿ. ನಾವೇನು ಮತ ಕೇಳ್ತಾ ಇಲ್ಲ, ನಮ್ಮ ಪಕ್ಷಕ್ಕೆ ಮೆಂಬರ್ ಆಗಿ ಅಂತ ಕೇಳ್ತಾ ಇಲ್ಲ, ನಮ್ಮ ಪಕ್ಷನ ಗೆಲ್ಲಿಸಿ ಅಂತ ಕೇಳ್ತಾ ಇಲ್ಲ. ನಾವು ಬಂದಿರೋದು ನಿಮ್ಮ ಜಾಗೃತಿಗಾಗಿ, ನೀವು ಕೂಡ ಒಳ್ಳೆಯವರಾಗಿ, ನೀವು ಕೂಡ ನಾಯಕರಾಗಿ. ಯಾಕೆ ಬಡವ್ರ ಮಕ್ಕಳು ಲೀಡರ್ ಆಗ್ಬಾರ್ದ? MLA ಮಗ ಮಾತ್ರ MLA ಆಗ್ಬೇಕಾರಣ? ಏನ ಡಾಕ್ಟರ್ ಮಗ ಮಾತ್ರ ಡಾಕ್ಟರ್ ಆಗ್ಬೇಕಾ? MP ಮಗ ಮಾತ್ರ MP? ನಮ್ಮಂತರ ಮಕ್ಕಳು ಗುಜರಿ ಕೆಲ್ಸಕ್ಕೆ ಹೋಗೋದು, ಫಿಟ್ಟಿಂಗ್ ಬಟ್ಟಿ ಕೆಲ್ಸಕ್ಕೆ ಹೋಗೋದು, ಯಾವ್ದೋ ಒಂದು ಅಂಗಡಿಯಾಗ ಸೋಪು ಕೊಟ್ಟೆ ಪೌಡರ್ ಕೊಟ್ಟೆ ಅಂತ ಹೋಗೋದು, ಇದಕ್ಕೆ ಮಾತ್ರ ನಮ್ಮ ರೈತರ ಮಕ್ಕಳು ಸೀಮಿತ ಆಗ್ಬೇಕಾ? ರೈತರ ಮಕ್ಕಳು ಕೂಡ ಲೀಡರ್ ಆಗ್ಬೇಕಂತ KRS ಪಕ್ಷ ಇವತ್ತು ನೋಡಿ ಐಸ್ ಕ್ರೀಮ್ ಮಾರುವಂತಹದ್ನ ಕೂಡ ಇವತ್ತು ನಾಯಕನಾಗಿ ಮಾಡಿದೆ. ಈ ಟಿ ಶರ್ಟ್ ಹಾಕೊಂಡು ಯಾವುದೇ ಸರ್ಕಾರಿ ಕಚೇರಿ ಬಂದ್ರೆ ಅಧಿಕಾರಿಗಳು ಗದ 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 ನಡಿಗೆ ನೇನಪ್ಪ ಕೆಲಸ ಮಾಡಿ ಕಳಿಸು, ಇಲ್ಲಾಂದ್ರೆ ವಿಡಿಯೋ ಮಾಡ್ತಾನ, ಫೋಟೋ ತೆಗಿತಾನ, ನಮ್ಮ ಮೇಲಧಿಕಾರಿಗಳಿಗೆ ಹೇಳ್ತಾನ, ನನ್ನ ಮನೆಗೆ ಕಳಿಸ್ತಾನ ಅಂತ ಹೇಳಿ ಬುಗುಲಿಂದ ಅಂಜಿಕೆಯಿಂದ ನಿಮ್ಮ ಕೆಲಸವನ್ನ ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿಕೊಡ್ತಾರೆ. ನೀವು ಟಿ ಶರ್ಟ್ ಹಾಕಿಲ್ಲ ಅಂದ್ರೆ ಕೂಡ ನಾನು KRS ಪಕ್ಷದ ಸೈನಿಕ, ನಾನು KRS ಪಕ್ಷದವನು, ಕೆಲಸ ಮಾಡ್ತೀಯಾ ಮನೆಗೆ ಹೋಗ್ತೀಯ ಅಂತ ಇಷ್ಟೇ ಹೇಳ್ರಿ. ಅವನು ಹಂಚ್ಕೊಂಡು ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಅವಾಗ ನನಗೆ ಹೇಳ್ರಿ ಅಂತ ಹೇಳ್ತಾ, ನೀವು ಇಷ್ಟೊತ್ತು ಒಳ್ಳೆಯವರಾಗ್ರಿ, ಬುದ್ಧಿವಂತರಾಗ್ರಿ, ಯಾವ್ದಾದ್ರು ಲೋಕಗಳು ಇರ್ತಾರೆ ಊರಲ್ಲಿ, ಕೂರಿಸಿ ತಿನ್ನಿಸಿ ಮಜಾ ಮಾಡಿಸಿ ಸಿಗರೇಟ್ ಕೊಡಿಸಿ ಮತಗಳನ್ನು ಕತ್ತಾದಲ್ಲಿ ಹೋದ್ನಲ್ಲ ನಿಮ್ಮೂರತ್ತ, ನಿಮ್ಮ MLA ಏನಂತ ಹೇಳಿದ್ದ? ಗಂಗಾವತಿನ ಏನ್ ಮಾಡ್ದಂತ ಹೇಳಿದ್ದ? ಸಿಂಗಾಪುರ್ ಮಾಡ್ದಂತ ಹೇಳಿದ್ದ. ಆಯ್ತೇನು? ಇನ್ನೊಂದು 2 ವರ್ಷ ಐತೆ. ಡಬಲ್ ಬೆಡ್ರೂಮ್ ಮನೆಗೆ ಬಾಬಾ ಇನ್ನೇನು ಸುಳ್ಳು ಹೇಳ್ತಪ್ಪ ಬಾಬಾ, ಒಳ್ಳೆ ಒಳ್ಳೆ ರುಚಿ ರುಚಿಯಾದಂತ ಸುಳ್ಳು ಹೇಳೋದ. ಅವಾಗ ನಾವು ಬಾಯ ಹಿಡಿಯೋದು, ನಾವೇ ಮಾತನಾಡೋ ಬೆಲ್ಲಿ ನಮ್ಮ ರೆಡ್ಡಿ, ಮಾತನಾಡೋ ಬೆಲ್ಲಿ ನಮ್ಮ ಊಟ ಅಂತೇಳಿ ಒತ್ತಿದ್ದೆ ಚಂಡಿಗೆ ಇಟ್ಟು ನೋಡಪ್ಪ ಚಂಡಿಗೆ. ನಿಮ್ಮ ಊರಿನ ಚರಂಡಿಗಳು ಗಬ್ಬನಾರ್ತ ದಿನ ಇಲ್ಲೇ ಕೊಡ್ತೀವಿ, ಗಬ್ಬನಾರುವಂತ ಚರಂಡಿಗಳನ್ನ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ. ಊರಿಗೆ ಎಲ್ಲಿ ಸಿಂಗಾಪುರ ಮಾಡ್ತೀರಿ? ಇರು ನಮ್ಮ ಪಕ್ಷಕ್ಕೆ ನಿಮ್ ಕೈಲಾದಷ್ಟು ನೋಡಿ, ನಾವೆಲ್ಲ ಬಂದು ಹೇಳ್ತಲ್ಲ, ನಮ್ಗೆ ಯಾರು 500 ರೂಪಾಯಿ ಕೂಲಿ ಕೊಡಲ್ಲ. ನಾವೇ ಬಂದು ಸ್ವಚ್ಛವಾಗಿ ನಿಮ್ ಜಾಗೃತಿ ಮೂಡಿಸಿ ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡು ನಿಮಗೆ ಒಳ್ಳೆಯ ನ್ಯಾಯ ನೀತಿ ಧರ್ಮದ ಅಡಿಯಲ್ಲಿ ಸಾಗರ ಅಂತ ಹೇಳ್ಕೊಳ್ಳಕ್ಕೆ ನಾವು ದೇಣಿಗೆ ಎತ್ತಿದ್ವಿ. ಈ ಗಾಡಿಗೆ ಡೀಸೆಲ್ ಹಾಕ್ಬೇಕು, ಮಧ್ಯಾಹ್ನ ಫೋಟೋ ತೋರ್ಸು, ಮಧ್ಯಾಹ್ನ ಈತ ಐಸ್ ಕ್ರೀಮ್ ಮಾಡ್ತಾನಂದ್ರೂ ಕೂಡ ಇವತ್ತು 1 ಸೇರಾಗುತ್ತೆ 2 ಸೇರಾಗುತ್ತೆ ಅನ್ನ ಮಾಡ್ಕೊಂಡ್ ಬಂದಿದ್ದ. ಪುಟ್ಟಿ ತೋರ್ಸವೆಲ್ಲ ಆಗ್ಲಿ. ಯಾಕಂತಂದ್ರೆ ಇವರು ಏನೋ ರಾಜಕೀಯದವರು ಒಳ್ಳೆ ಒಳ್ಳೆ ಹೋಟೆಲ್ ಊಟ ಮಾಡ್ತಾರೆ, ಒಳ್ಳೆ ಒಳ್ಳೆ 5 ಸ್ಟಾರ್ ಹೋಟೆಲ್ ಊಟ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಿ. ಆದ್ರೆ ನಮ್ಮ ಪರಿಸ್ಥಿತಿ ಇಲ್ಲೇ ಮಾವಿನ ಗಿಡ ಬರ್ತಾವಲ್ಲ, ಅಲ್ಲಿ ಅನ್ನ ಮಾಡಿಕೊಂಡು ನೋಡ್ರಿಗ ಬುತ್ತಿ ನೋಡ್ರಿ, ಎದ್ ಮಾಡ್ರೆ ನೋಡಿ ಬುತ್ತಿ ನೋಡ್ರಿಗ ಬುತ್ತಿ ಕಟ್ಟಿಕೊಂಡು ನಿಮ್ಮನ್ನ ಜಾಗೃತಿ ಮಾಡಿಸ್ಲಿಕ್ಕೆ ನಾವು ಮಾಡುವಂತ ಇದೇ. ನನಗೇನ ನಂದು ಸಿಂಧನೂರು ರೈತರು ಜಿಲ್ಲೆ ಸಿಂಧನೂರು ತಾಲೂಕು, ಇಲ್ಲಿ ಬಂದು ನಿಮಗೆ ಏನಾದ್ರು ಬುದ್ಧಿವಾದ ಹೇಳಿದ್ರೆ ನನಗೇನಾದ್ರು ಲಾಭ ಆಯ್ತಾ? ನಮಗೇನು ಲಾಭ ಇಲ್ಲ, ನಿಮಗೆ ಲಾಭ ಮಾಡ್ಕೊಳ್ಳಿ. ಯಾವನಾದ್ರೂ ಲೋಕರುಗಳು ಹುಚ್ಚಾಗಳು ನಿಮಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ವಿಳಂಬ ಮಾಡಿದ್ರೆ, ಏನಾದ್ರೂ 500 ಕೊಡು 1000 ಕೊಡು ಅಂತಂದ್ರೆ, ನಿಮ್ಮ ಮೂರಿನ ಏನಾದ್ರು ಸೌಲಭ್ಯಗಳು ಸರಿಯಾಗಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನಿಮ್ ಜೊತೆಯಾಗಿರ್ತೀವಿ ಅಂತ ಹೇಳಕ್ಕೆ ಬಂದಿದ್ದೀವಿ. ನನ್ನ ಮಾತುಗಳನ್ನ ಕೇಳಿದಂತ ಮುಕ್ಕುಂಟಿ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕರಿಸಿ, ನನ್ನ ಏನಾದ್ರು ಮಾತುಗಳು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ, ಶುಭವಾಗಲಿ, ನಮಸ್ಕಾರ.